ನಮಸ್ಕಾರ ಸರ್. ಆರೋಗ್ಯದ ಬಗ್ಗೆ ಕೆಲವು ಟಿಪ್ಸ್ಗಳನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಬಸವರಾಜ್ ಅವರೇ, ತುಂಬ ಧನ್ಯವಾದಗಳು. ವೀಕ್ಷಕರಿಗೆ ಧನ್ಯವಾದಗಳು. ನಾನು ಡಾಕ್ಟರ್ ನವೀನ್ ಜಿ, ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್, ಟಿ ನರಸೀಪುರ. ಆಹಾರದ ಬಗ್ಗೆ ತಮಗೆಲ್ಲರಿಗೂ ಗೊತ್ತೇ ಇದೆ. ಆಹಾರದ ಬಗ್ಗೆ ಟಿಪ್ಸ್ ಅಂತ ಅಂದರೆ ಇದರಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಹೇಗಿರಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಬೆಳಗ್ಗೆ ಎದ್ದು ನೀರು ಕುಡಿಬೇಕು. ಇಡೀ ದಿನ ನೀರನ್ನು ಸಾಕಷ್ಟು ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಬೇಕು. ದಟ್ ಈಸ್ ನಂಬರ್ 1. ನಂಬರ್ 2 ಈಸ್ ವ್ಯಾಯಾಮ ಮಾಡಬೇಕು. ಪ್ರತಿಯೊಬ್ಬರಿಗೂ, ಮಕ್ಕಳೆಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಪ್ರತಿಯೊಬ್ಬರು 90 ವರ್ಷದವರಾದರೂ ಕೂಡ ವ್ಯಾಯಾಮ ಮಾಡಬೇಕು. ಬೆಳಗ್ಗೆ ಹೊತ್ತು ಒಂದು 5 ಗಂಟೆಯಿಂದ 6 ಗಂಟೆ, 6 ಗಂಟೆಯಿಂದ 7 ಗಂಟೆವರೆಗೂ ನಡಿಗೆ ವ್ಯಾಯಾಮ ಮಾಡೋದು ಎಲ್ಲ ವಯಸ್ಕರಿಗೂ, ಈವನ್ BP ಶುಗರ್ ಇರೋರಿಗೂ ಬಹಳ ಒಳ್ಳೆಯದು. 3ನೇದು ಸಾತ್ವಿಕವಾದ ಆಹಾರವನ್ನು, ಸಮತೋಲನವಾದ ಆಹಾರನ ಉಪಯೋಗಿಸ್ಬೇಕು. ಹಾಗೆ 4ನೇದಾಗಿ ಈ ಕುಡಿತ, ಬೀಡಿ, ಸಿಗರೇಟು, ಮಾದಕ ವಸ್ತುಗಳ ಸೇವನೆಯನ್ನು ನಿಲ್ಲಿಸಬೇಕು ಅಥವಾ ಮಾಡಬಾರ್ದು, ಮಾಡಕೂಡ್ದು. ಸೊ 5ನೇದು ನಿದ್ರೆನ ತುಂಬ ಚೆನ್ನಾಗಿ ಮಾಡಬೇಕು. ನಿದ್ರೆಗೆ ಸಂಚಕಾರ ಮಾಡ್ಕೋಬಾರ್ದು, ಚೆನ್ನಾಗಿ ನಿದ್ರೆ ಮಾಡಬೇಕು. ಒಂದು 10 ಗಂಟೆಯಿಂದ ಬೆಳಗ್ಗೆ 5 ಗಂಟೆ 6 ಗಂಟೆವರೆಗೂ ನಿದ್ರೆ ಮಾಡಬೇಕು. ಪ್ರತಿದಿನ 7 ಗಂಟೆಯಿಂದ 8 ಗಂಟೆ ಕಾಲ ನಿದ್ರೆ ಮಾಡಬೇಕು. ಸೊ ಅದು ಬಹಳ ಮುಖ್ಯ. ಮತ್ತು 6ನೇದು, ಸೊ ನೀವು ಈ ಅತಿಯಾಗಿ ತುಂಬ ಟೆನ್ಷನ್ ಕೊಡುವಂತಹ ಕೆಲವು ಮೊಬೈಲ್ಗಳು, ಲ್ಯಾಪ್ಟಾಪ್ಗಳು, ಕಂಪ್ಯೂಟರ್ಗಳಿಂದ ಸ್ವಲ್ಪ ದೂರ ಇರೋದು ಒಳ್ಳೆಯದು. ಅತಿಯಾಗಿ ಮೆದುಳಿಗೆ ಎಕ್ಸ್ಪೋಜರ್ ಆಗೋದ್ರಿಂದ ಮೆದುಳಲ್ಲಿ ಟ್ಯೂಮರ್ ಬರುತ್ತೆ. ಸೊ ಹೆಡೇಕ್ ಬರುತ್ತೆ. ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಕೂತ್ಕೊಂಡು ಬೆನ್ನೋವು ಬರುತ್ತೆ. ಸೊ ಈ ಕಂಪ್ಯೂಟರು ಇವುಗಳಿಂದ ಬಹಳ ದುಷ್ಪರಿಣಾಮ, ಎಷ್ಟು ಅನುಕೂಲ ಇದೆ ಅಷ್ಟೇ ದುಷ್ಪರಿಣಾಮ ಇದೆ. ಹಾಗೆ 7ನೇದಾಗಿ ತಾವು ಸೊಪ್ಪು ತರಕಾರಿಗಳನ್ನು, ಹಣ್ಣು ಹಂಪಲುಗಳನ್ನು, ಹಾಲು ಮಜ್ಜಿಗೆಯನ್ನು ಯಥೇಚ್ಛವಾಗಿ ತಗೋಬೇಕು. ಕೆಲವು ಕಾಯಿಲೆಗಳಲ್ಲಿ ಹೊರತುಪಡಿಸಿ ದಿನ ಒಂದು ಮೊಟ್ಟೆ, ಸಮತೋಲನದ ಆಹಾರ, ಸೊ ಕೋಳಿ ಮೊಟ್ಟೆಯನ್ನು ತಗೋಬಹುದು. ಅದು ಕೂಡ ವೈದ್ಯರ ಸಲಹೆ ಮೇರೆಗೆ ತಾವು ತಗೋಬೇಕಾಗತ್ತೆ. ಪ್ರೋಟೀನ್ಸ್ ಇರುತ್ತೆ, ಅದರಲ್ಲಿ ಫ್ಯಾಟ್ ಇರುತ್ತೆ, ಎಲ್ಲ ಕ್ಯಾಲ್ಶಿಯಮ್ ಇರುತ್ತೆ. ಸೊ ಎಲ್ಲ ಬಹಳ ಒಳ್ಳೆಯದು. ಸೊ ಈ ಮಾಂಸ, ಮೀನು, ಮೊಟ್ಟೆ, ಎಸ್ಪೆಷಲಿ ಮಾಂಸ, ಮೀನು, ಇದು ಮೀನು ಬಹಳ ಒಳ್ಳೆಯದು. ವಾರಕ್ಕೆ 2 ಸಾರಿ ತಿಂದರೂ ಪರವಾಗಿಲ್ಲ. ಈ ಮಂಗಳೂರು ಕಡೆಯವರೆಲ್ಲ ದಿನ ತಿಂತಾರೆ. ಏನಿಲ್ಲ ಅಂದರೂ ಉಪ್ಪಿನಕಾಯಿ ಥರ ಸೀಗಡಿ ಮೀನಾದರೂ ತಿಂತಾರೆ. ಮೀನು ಭಾಳ ಒಳ್ಳೆಯದು, ಅದರಲ್ಲಿ ಒಮೆಗಾ ಫ್ಯಾಟಿ ಆ್ಯಸಿಡ್ ಇರುತ್ತೆ. ಮಟನ್ಸಲ್ಲಿ ಕುರಿದು, ಮೇಕೆದು ಒಳ್ಳೆಯದಲ್ಲ, ಅದರಲ್ಲಿ ಚರ್ಬಿ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ, ಅದು ಒಳ್ಳೆಯದಲ್ಲ. ಯಾವುದೇ ವಯಸ್ಸಿನವ್ರಿಗೂ ಅದು ಒಳ್ಳೆಯದಲ್ಲ. ಚಿಕನ್ನಿಂದ ಅದು ಬಾಯಿ ರುಚಿಗೆ ಕೆಲವರು ತಿಂತಾರೆ. ಈ ಚಿಕನ್ ಐಟಮ್ನ ಯಾವಾಗಲೂ ಒಂದು 10 ದಿನಕ್ಕೆ 15 ದಿನಕ್ಕೆ ಒಂದು ಸಾರಿ ಯಾವತ್ತೋ ಒಂದು ದಿನ ಡ್ರೈಯಾಗಿ ತಿನ್ಬೋದು. ಈ ರೋಡ್ ಸೈಡ್ಗಳಲ್ಲಿ ಮಾಡೋವಂಥ ಕಬಾಬ್ಗಳು, ಅವು ಇವು ಯಾವುದೋ ಆಯಿಲ್ ಹಾಕಿರ್ತಾರೆ, ಯಾವುದೋ ಎಣ್ಣೆ ಹಾಕಿರ್ತಾರೆ. ರೀಸೈಕಲ್ ಎಣ್ಣೆ, ಕರೆದಿದ್ದ ಎಣ್ಣೆನಲ್ಲೇ ಮತ್ತೆ ಕರೆದು ಕೊಡ್ತಾರೆ. ಅದು ಬಾಯಿ ರುಚಿ ಅಷ್ಟೇ. ಇದನ್ನು ಅವಾಯ್ಡ್ ಮಾಡಬೇಕು. ಈ ಕಲರಿಂಗ್ ಏಜೆಂಟ್ಸ್, 8ನೇದಾಗಿ ಕಲರಿಂಗ್ ಏಜೆಂಟ್ಸ್ ಹಾಕಿರೋವಂಥ ಪದಾರ್ಥಗಳು, ಕಲರಿಂಗ್ ಏಜೆಂಟ್ಸು, ಈ ರೆಡ್ ಆಕ್ಸೈಡು ಅಂತ ಇರುತ್ತೆ. ಅಂಥ ಕಲರಿಂಗ್ ಏಜೆಂಟ್ಸ್ಗಳು ಬೇಕ್ರಿ ತಿಂಡಿಗಳಲ್ಲಿ, ಕೆಲವು ತಿಂಡಿ ಪದಾರ್ಥಗಳಿಗೆ ಹಾಕ್ತಾರೆ. ಈವನ್ ನಾನ್ ವೆಜ್ಗೂ ಹಾಕ್ತಾರೆ. ಅವೆಲ್ಲ ಕೂಡುದು, ಅದು ವಿಷ. ಅದು ದೇಹಕ್ಕೆ ಹೋದರೆ ನಮಗೆ ದುಷ್ಪರಿಣಾಮ ಆಗುತ್ತೆ. ಕಲರಿಂಗ್ ಏಜೆಂಟ್ಸು, ಕೆಲವು ಎಸೆನ್ಸ್ಗಳು ನೋಡಿ ಉಪಯೋಗಿಸಿ. ಕೆಲವ್ರಿಗೆ ಅದು ವಾಸನೆ ಇಷ್ಟ ಆಗಲಿಲ್ಲ, ತಿನ್ನಕ್ಕೆ ಹೋಗ್ಬಿಡಿ. ತುಂಬ ಕಲರ್ ಹಾಕಿದರೆ ಅದನ್ನು ರಿಫ್ಯೂಸ್ ಮಾಡಿ. ಶ್ರವಾಹಾರ, ಚೆನ್ನಾಗಿ ನೀರು ಕುಡೀರಿ. ಸೊ ಏನೇ ಊಟ ಮಾಡಿದ್ರು ಕೂಡ. ಸೊ ಈ 9ನೇದಾಗಿ ಈ ಬೇಕ್ರಿ ತಿಂಡಿಗಳೆಲ್ಲ ಸ್ವಲ್ಪ ಕಡಿಮೆ ಮಾಡಿಬಿಡಿ. ಸೊ ಎಸ್ಪೆಷಲಿ ಬ್ರೆಡ್ಡು ಭಾಳ ಒಳ್ಳೆಯದಲ್ಲ. ಸೊ ಬ್ರೆಡ್ ಐಟಮ್ಸ್ಗಳು ಒಳ್ಳೆಯದಲ್ಲ. ಈ ಪಿಜ್ಜಾ, ಬರ್ಗರು, ಪಾಸ್ತಾ, ಮ್ಯಾಕ್ರೋನಿ, ಈ ಜಂಕ್ ಫುಡ್ಗಳನ್ನು ತಿನ್ನಬೇಡಿ. ಪಾನಿಪುರಿ, ಮಂಚೂರಿ, ಚುರ್ಮುರಿ, ಪಪ್ಸು, ಚಿಪ್ಸು, ಲೇಸು, ಕುರ್ಕುರೆ ಅಂಥವೆಲ್ಲ ತಿನ್ನೋಕ್ಕೆ ಹೋಗ್ಬಿಡಿ. ಚಿಕ್ಕ ಮಕ್ಕಳೆಲ್ಲ ತಿಂತಾರೆ, ಆರೋಗ್ಯ ಹಾಳು ಮಾಡಿಕೊಡ್ತಾರೆ, ಸ್ಥೂಲಕಾಯತೆ ಆಗುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಸೊ ದಿನ ಒಂದು
ಮಲ್ಗೋಕ್ಕೆ ಮುಂಚೆ ಏನಾದ್ರು ಹತ್ತನೇದಾಗಿ ದಿನ ಮಲ್ಗೋಕ್ಕೆ ಮುಂಚೆ ಏನಾದ್ರು ಒಳ್ಳೆಯ ಪುಸ್ತಕಗಳನ್ನ ಓದಿ, ಒಳ್ಳೆಯ ಶೋಗಳನ್ನು ನೋಡಿ, ಒಳ್ಳೆಯ ಸಂಗೀತನ ಕೇಳಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ ಅಂತ ಇಷ್ಟು 10 ಟಿಪ್ಸ್ಗಳನ್ನ ತಮ್ಮ ಮುಂದೆ ಇಟ್ಟಿದ್ದೀನಿ. ಬಸವರಾಜ್ ಅವ್ರಿಗೆ ಧನ್ಯವಾದಗಳು.